ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಸರ್ಕಾರಿ ದವಾಖಾನೆ ಬರೋರು ಯಾರು ಬರ್ತಾರ? ಶ್ರೀಮಂತರು ಬರ್ತಾರ, ಬಡವರು ಬರ್ತಾರ. ಮತ್ತೆ ಬಡವರು ಬಂದ್ರೆ ಬಡವರು ನಿಮ್ಗೆ ಆಂಬುಲೆನ್ಸ್ಗೆ, ಪ್ರೈವೇಟ್ ಆಂಬುಲೆನ್ಸ್ಗೆ 10,000 20,000 ಯಾರು ಕೊಡ್ತಾರ? ಆ ಪೇಷಂಟ್ ಅಷ್ಟು ನರಳಿನಲ್ಲಿ ಸಾಯ್ಲಾಕತ್ತದ. ಆ ಪೇಷಂಟ್ ಕಳ್ಸಕ್ಕೆ 4 ತಾಸು ಬೇಕು. ಒಬ್ಬ ಆಂಬುಲೆನ್ಸ್ ಡ್ರೈವರ್ ನೀವು ಹೇಳಿದಲ್ಲಿ ನಾವು ಹೋಗ್ಬೇಕಾ? ಪೇಷಂಟ್ ನೋಡಿ ಹೇಳಕ್ಕಾದ್ರೆ ಮನುಷ್ಯತ್ವ ಏನು ನಿಮ್ಗೆ ಸರ್ಕಾರ ದವಾಖಾನೆಗ ಪೇಷಂಟ್ ಸಂಗಡ ಬಿಹೇವ್ ಮಾಡೋದು. ಒಬ್ಬ ಶಾಸಕರ ಜೊತೆಗೆ ಈ ರೀತಿ ಮಾತಾಡ್ತೀರಿ, ಪೇಷಂಟ್ ಜೊತೆಗೆ ಮಾತಾಡ್ತೀರಿ ನೀವು. ಯಾದಗಿರಿ ಜಿಲ್ಲಾ ಆಸ್ಪತ್ರೆಗೆ ಗುರುಮಿಟ್ಕಲ್ ಶಾಸಕ ಶರಣಗೌಡ ಕಂದಕೂರ ದಿಢೀರ್ ಭೇಟಿ. ಸಾರ್ವಜನಿಕರ ದೂರುಗಳ ಮೇರೆಗೆ ಆಸ್ಪತ್ರೆಗೆ ಭೇಟಿ ಕೊಟ್ಟ ಶಾಸಕರಿಗೆ ಸರಿಯಾಗಿ ಸ್ಪಂದಿಸದ ಆಸ್ಪತ್ರೆಯ ಅಧಿಕಾರಿಗಳಿಗೆ ಶರಣಗೌಡ ಕಂದಕೂರ ತರಾಟೆ. ಯಾದಗಿರಿ ಜಿಲ್ಲಾ ಆಸ್ಪತ್ರೆಗೆ ದಿಢೀರ್ ಭೇಟಿ ಕೊಟ್ಟ ಗುರುಮಿಟ್ಕಲ್ ಶಾಸಕರು. ಯಾದಗಿರಿ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದಿಸದ ಕಾರಣ ಆಸ್ಪತ್ರೆಗೆ ಶಾಸಕರ ಭೇಟಿ. ಸಾರ್ವಜನಿಕರ ದೂರುಗಳ ಹಿನ್ನೆಲೆ ಆಸ್ಪತ್ರೆಗೆ ಶಾಸಕ ಶರಣಗೌಡ ಕಂದಕೂರ ಭೇಟಿ. ಪೇಷಂಟ್ ನೋಡಿ ಹೇಳಕ್ಕಾದ್ರೆ ಮನುಷ್ಯತ್ವ ಏನು ಸರ್ಕಾರ ದವಾಖಾನೆಗ ಆಸ್ಪತ್ರೆಯಲ್ಲಿ ನರ್ಸ್ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡ ಶಾಸಕ. ಮಾನವೀಯತೆ ಮರೆತು ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯಕೀಯ ಸಿಬ್ಬಂದಿ. ಯಾದಗಿರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸಿಬ್ಬಂದಿಗಳನ್ನ ಶಾಸಕರು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಆಸ್ಪತ್ರೆಯಲ್ಲಿ ಬರುವ ಸಿಬ್ಬಂದಿಗಳಿಗೆ ಸರಿಯಾಗಿ ಚಿಕಿತ್ಸೆ ನೀಡದೆ ಸತಾಯಿಸ್ತಾ ಇರುವ ಕಾರಣ ಶಾಸಕರು ಇಲ್ಲಿಗೆ ಭೇಟಿ ನೀಡಿ ಆಸ್ಪತ್ರೆಯ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡರು. ವರದಿ ಜುಮ್ಮಣ್ಣ ಗುಡಿಮನಿ, ನ್ಯೂಸ್ 26 ಕನ್ನಡ, ಯಾದಗಿರಿ. ನೋಡಿ ಹೇಳಕ್ಕಾದ್ರೆ ಮನುಷ್ಯತ್ವ ಏನು ನಿಮ್ಗೆ ಸರ್ಕಾರ ದವಾಖಾನೆಗ ಯಾರು ಸ್ಟಾಫ್ ನರ್ಸ್ ಯಾರದು ಯಾರು ಏನು ಪೇಷಂಟ್ ಸಂಗಡ ಬಿಹೇವ್ ಮಾಡೋದು. ಒಬ್ಬ ಶಾಸಕರ ಜೊತೆಗೆ ಈ ರೀತಿ ಮಾತಾಡ್ತೀರಿ, ಪೇಷಂಟ್ ಜೊತೆಗೆ ಮಾತಾಡ್ತೀರಿ ನೀವು. ನಿಮ್ಗೆ ಯಾರು ಹೇಳೋದು ಕೇಳೋದು ಯಾರು ದವಾಖಾನೆ ಯಾರು? ಕಾಮನ್ ಸೆನ್ಸ್ ಬೇಡ. ಒಬ್ಬರ ಜೊತೆಗೆ ಪೇಷಂಟ್ಗಳ ಜೊತೆಗೆ ಮಾತಾಡ್ಬೇಕಂತ. ಆ ಪೇಷಂಟ್ ಅಷ್ಟು ನರಳಿನಲ್ಲಿ ಸಾಯ್ಲಾಕತ್ತದ. ಆ ಪೇಷಂಟ್ ಕಳ್ಸಕ್ಕೆ 4 ತಾಸು ಬೇಕು. ಒಬ್ಬ ಆಂಬುಲೆನ್ಸ್ ಡ್ರೈವರ್ ನೀವು ಹೇಳಿದಲ್ಲಿ ನಾವು ಹೋಗ್ಬೇಕಾ? ಗುಲ್ಬರ್ಗ ಅವರು ಕಾಲ್ ಮಾಡಲ್ಲ ಸರ್. ಅವ್ರು ಅಟೆಂಡರ್ ಕೈಲಿಂದ ಕಾಲ್ ಮಾಡ್ತಾರೆ ಸರ್. ಅವ್ರು ಕಾಲ್ ಮಾಡಿಲ್ಲ ಸರ್. ಅವ್ರು ಮುದ್ದಾಳ PS ಅಂತ ಹೇಳ್ಯಾರ ಸರ್. ಅವರು ನೋಡಪ್ಪ, ನಾನು ಒಂದ್ ಹೇಳ್ತೀನಿ ಕೇಳ್ರಿ. ಇಲ್ಲಿ ಸರ್ಕಾರ ದವಾಖಾನೆ ಬರೋರು ಯಾರು ಬರ್ತಾರ? ಶ್ರೀಮಂತರು ಬರ್ತಾರ, ಬಡವರು ಬರ್ತಾರ. ಮತ್ತೆ ಬಡವರು ಬಂದ್ರೆ ಬಡವರು ನಿಮ್ಗೆ ಆಂಬುಲೆನ್ಸ್ಗೆ, ಪ್ರೈವೇಟ್ ಆಂಬುಲೆನ್ಸ್ಗೆ 10,000 20,000 ಯಾರು ಕೊಡ್ತಾರ? ನೀವೇನಿದ್ರಿ ಈಗ ಇನ್ಚಾರ್ಜ್ ಯಾರು ಇವತ್ತು? ಅಲ್ರಿ, ಒಬ್ಬ ಶಾಸಕರು ಫೋನ್ ಮಾಡಿ ಅನ್ಕೊತಾರ, ಅವ್ರನ್ನ ಬೇಗ ಕಳಿಸ್ರಿ ಅಂತ ತಿಳ್ಕೊಂಡು ಹೇಳಿದ್ರೆ ಕಾಲ್ ಕಟ್ ಮಾಡ್ತಾರೆ. ಯಾರು ನಿಮ್ ಸ್ಟಾಫ್ ನರ್ಸ್ ಯಾರ ಇನ್ನೊಬ್ಬ ಯಾರ ಇತ್ತಲ್ಲ? ಯಾಕ ಪೇಷಂಟ್ ಜೊತೆಗೆ ಹಿಂಗೆ ಬಿಹೇವ್ ಮಾಡ್ತಾರೆ? ತಗೊಳ್ ದಮ್ಮಾಗಿದೆ ನಿಮ್ ಸರ್ಕಾರ ದವಾಖಾನೆ. ಬಡವರು ರಕ್ತ ಇರೋಕೆ ಇದ್ದೀರಿ ನೀವು ಇಲ್ಲಿ. ಒಂದು ಪೇಷಂಟ್ ಆಂಬುಲೆನ್ಸ್ ಹಾಕಿ ಕಳ್ಸ್ಲಕ್ಕ ಒಂದು ಕ್ಷೇತ್ರದ MLA ಬರ್ಬೇಕಾ? ಜಿಲ್ಲಾ ಕೇಂದ್ರ ಆಸ್ಪತ್ರೆ ಏನ್ರಿ? ಸ್ವಲ್ಪ ಮನುಷ್ಯತ್ವ ಬಂದಿಲ್ಲ ನಿಮ್ಗೆ ಏನಾನ? ನಾನು ಫೋನ್ ಮಾಡಿದ್ಮೇಲೆ ನಿಮ್ ರೆಸ್ಪಾನ್ಸ್ ಏನು? ನಿನಗೇನು ಮೋತಿ ಕಾಣ್ತದೇನ? ನಾನು ಹೇಳ್ಬೇಕಾ ನಿನಗ? MLA ನಾನು ಇದ್ದೀನಿ ಅಂತ ತಿಳ್ಕೊಂಡು ನೀನು ಮೋತಿ ತೋರಿಸು. ನಾನು MLA ಇರ್ಲಿ ಬಿಡ್ಲಿ, ಒಬ್ಬ ಸಾಮಾನ್ಯರು ಬಡವರಿಗೆ ಏನಂದ್ರೆ ಆಂಬುಲೆನ್ಸ್ ಕೊಡ್ಬೇಕಾದ್ರೆ ಜಿಲ್ಲಾ ಆಸ್ಪತ್ರೆಗೆ MLA ಬಂದು ಆಂಬುಲೆನ್ಸ್ ಕೊಡ್ಬೇಕು. ಬಡವರು ಬಂದ್ರೆ ಕೊಡಲ್ಲ. ನೀವು ಹಂಗಾದ್ರೆ ಏನ್ರಿ ನೀವು ಇಷ್ಟು ಪೂರ ಅಮಾನವೀಯವಾಗಿ ನಡ್ಕೊಂಡ್ರೆ ಜನತೆ ಹೇಳ್ಕೊತಾರೆ, ಶಾಪ ತರ್ತದೆ ನಿಮಗೆ. ಅಲ್ಲ, ಇದು ಜಿಲ್ಲಾ ಕೇಂದ್ರದ ಆಸ್ಪತ್ರೆ ಒಬ್ಬ MLA ಬಂದು ಪೇಷಂಟ್ಗೆ ಆಂಬುಲೆನ್ಸ್ ಹೇಳಬೇಕಾಗಿತ್ತಂದ್ರೆ ಇದು ನಮ್ಮ ಕರ್ಮಕ್ಕೆ ಬಂದದಿದೆ. ಯಾಕೆ ಆಯ್ತು? ಈಗ ನೋಡ, 1 ನಿಮಿಷ ಇರಪ್ಪ. ಒಂದು ಅವ್ರ ಮೇಲೆ ನೀವು ಆಕ್ಷನ್ ತಗೋರಿ, ಇಲ್ಲ ನಿಮ್ಮ ಮೇಲೆ ನಾನು ಆಕ್ಷನ್ ಆಗ್ಬೇಕಾಗ. ಇದಕ್ಕೆಲ್ಲ ಜವಾಬ್ದಾರಿ ಯಾರೀಗ? ಫೋನ್ ತಗ. ಇದಕ್ಕೆಲ್ಲ ಜವಾಬ್ದಾರಿ ಯಾರು? ನಾ ಒಂದ್ ಹೇಳ್ತೀನಿ ಕೇಳ್ರಿ. ಇಲ್ಲಿ ಸರ್ಕಾರಿ ದವಾಖಾನಿಗೆ ಆಸ್ಪತ್ರೆಗೆ ಬರೋರು ಯಾರು ಬಡವರು ಬರ್ತಾರ, ಶ್ರೀಮಂತರು ಯಾರು ಬರಲ್ಲ. ಇದನ್ನ ಮೊದಲು ಇಟ್ಕೊಳ್ರಿ. ನೀವು ಬಂದಿರ್ತಕ್ಕಂಥವ್ರನ್ನ ನಿಮ್ಮ ಕುಟುಂಬ ಸದಸ್ಯರ ಅಂತ ತಿಳ್ಕೊಂಡು ನೀವು ನೋಡ್ಬೇಕಾಗ್ಲಿ. ನೀವು ಕೊಡ್ತಕ್ಕಂಥದ್ದು ಟ್ರೀಟ್ಮೆಂಟ್ ಮಾಡೋ ಸಲಗೆ ನಿಮಗೆ ಪಗಾರ ಕೊಡ್ತಾರೆ.
ಕೊಡಲ್ಲ ನಿಮಗ. ಅವ್ರಿಗೆ ಮುಟ್ಟಾಗಿಲ್ಲ, ರಾಯಚೂರ್ಗೆ ಹೋಗ್ರಿ, ಗುಲ್ಬರ್ಗ್ ಹೋಗ್ರಿ ಅಂತ್ರಿ, ಮತ್ತೆ ದವಾಖಾನೆ ಹಾಕಿಟ್ರಿ, ಮುಚ್ಚ್ರಿ, ಕೀಲಿ ಹಾಕ್ರಿ. ಏನ್ ನಿಮ್ಮ ಹೆಸರೇನು? ನಿನ್ನ ಹೆಸರೇನು? ಶಿವಕುಮಾರ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.